ಹೇಗೆ ಶಕುನಿ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಶಪಥ? ಯಾರು ಸಾಕು ಈ ಸೌಬಳರಾಜ ಶಕುನಿಯಡೆ ಸೌಕುಡಿಯಡೆ ಮಾತುಗಳನ್ನು ಮಗಗಳೇ ಸತ್ತು ಹೇನಿ ಕುಚ್ಚಿ ಬಗವ ಕುಹಕ ಕಂಠದ ಕಾರ್ಕಸ ಕೇಕೆ ಹೇಳಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತಿರುವ ಪ್ರಚಂಡ ಭಾರತ ತಾಂಡವ ಕಪಟ ದೂತ ವಿದ್ಯ ವಿಶಾರದ ಈ ಸೌಬಳ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲಾಪ ನನ್ನ ಗಾಂಧಾರ ವಂಶನಾಶಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ಧೂಳ ದುರ್ಯೋಧನೇ ಕೇಳು. ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರನೇ ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆ ಕಾರಾಗೃಹದಲ್ಲಿರಿಸಿ ನಮ್ಮೆಲ್ಲರಿಗೂ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಹಬ್ಬ ಕೋಟಿ ಕಠಾರಿಗಳು ನನ್ನ ಹೃದಯವನ್ನೇ ಮೀಟಿದಂತಿದೆ. ಅಂದು ನೀನು ನಮ್ಮೆಲ್ಲರಿಗೂ ನೀನು ನೀಡುತ್ತಿದ್ದ ಒಂದು ಇಡಿ ಅನ್ನ, ಹೊಂದಳ ನೀರು ಆ ನನ್ನ ಸಹೋದರರು ಅದನ್ನೇ ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಅಣ್ಣ ಹಸಿವು ಅಣ್ಣ ಹಸಿವು ಎಂದು ನೆರಳಾಡುತ್ತಾ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಅವರ ಮೃತದೇಹದ ಚಿರಸೂನೆ ದೃಷ್ಟಿಯು ನಂದಿ ಸ್ಮೃತಿ ಪಡದಲ್ಲಿ ಹಳಿಯದ ಉಳಿದು ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕುಂದು ಕುಸವಾಗಿರುವ ಈ ದೇಹವನ್ನ ಹಣಹಣವಾಗಿ ಚಿತ್ರಿಸಿ ತುಂಡರಸಿ ನೋಡಿದರು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ವಾಕ್ಯಗಳ ಹೊರತು ಮತ್ತಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಅಳಿಸಲು ಸಾಧ್ಯವಿಲ್ಲ ದುರ್ಯೋಧನ, ಎಂದೆಂದಿಗೂ ಸಾಧ್ಯವಿಲ್ಲ. ಗತ ಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವಂತೆ ಹಾಗೆ ಹೋಗಿದ್ದರ ಬಗ್ಗೆ ಚಿಂತಿಸಿ ಪ್ರಯೋಜನವೇನು? ಅಂದು ನೀನು ಅಂದು ನೀನು
ಅಂದಿನ ನನ್ನ ಸಹೃದಯ ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಳೆದಿಂತ ಕಾಳ ಸರ್ಪವಾಗಿದ್ದೇನೆ. ದುರ್ಯೋಧನ, ಹಸಿವಿನಿಂದ ಸೆಳೆದಿಂತ ಕಾಳ ಸರ್ಪವಾಗಿದ್ದೇನೆ. ಹಳಬೇಡಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿ, 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 ಹಳಬೇಡಿ. ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ. ದುರ್ಯೋಧನ, ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ. ಸೋದರರೇ, ಸೋದರರೇ, ದುರ್ಯೋಧನ, ಕೌರವರೋಂಸವ ನಾಶ ಮಾಡುವೆ. ಕೌರವರೋಂಸವ ನಾಶ ಮಾಡುವೆ. ದುರ್ಯೋಧನ, ಕೌರವರೋಂಸವ ನಾಶ ಮಾಡುವೆ. ಸಹೋದರರೇ, ಕೌರವರೋಂಸವ ನಾಶ ಮಾಡುವೆ. ರಕ್ತದ ಕೋಡಿಯಲ್ಲಿ ಮುಳುಗಿಸುವೆ. ಸಹೋದರರೇ, ರಕ್ತದ ಕೋಡಿಯಲ್ಲಿ ಮುಳುಗಿಸುವೆ. ಇಲ್ಲ ತೇಲಿಸುವೆ. ದುರ್ಯೋಧನ, ಇಲ್ಲ ತೇಲಿಸುವೆ. ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ. ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ. ಸೋದರರೇ, ಸೋದರರೇ, ದುರ್ಯೋಧನ, ಕೌರವರೋಂಸವ ನಾಶ ಮಾಡುವೆ. ಹಸ್ತಿನಾವತಿಯ ರತ್ನ ಸಿಂಹಾಸನ. ದುರ್ಯೋಧನ, ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಯ ಮುಳುಗಿಸುವೆ. ದುರ್ಯೋಧನ, ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸುವೆ. ಎಲ್ಲ ತೇಲಿಸುವೆ. ಅವರೇ, ಇಲ್ಲ ತೇಲಿಸುವೆ. ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ. ಸೋದರರೇ, ಸೋದರರೇ, ದುರ್ಯೋಧನ ಚಿನ್ನ ಮುಂಡಗಳಿಂದ, ದುರ್ಯೋಧನ ತಮ್ಮಂದಿರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಕರಣೆ ಮಾಡಿಸುವೆನು. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಬೆರೆತಿರುವ ಧೂಳ ದುರ್ಯೋಧನೇ, ಕೇಳು.
ನಾನು ಸಹ ನಿನ್ನಂತೆಯೇ ತಮ್ಮಂದಿರೊಡಗೂಡಿ ಸಾಮಂತರೊಡನೆ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುತ್ತಾ ಏಕಚಕ್ರಾಧಿಪತಿಯಾಗಿ 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 ಮೆರೆಯಬಹುದಾಗಿತ್ತು. ಆದರೆ ದುರ್ಯೋಧನ, ಆದರೆ ನಿನ್ನ ಕುಡಿಲ ತಂತ್ರದಿಂದ ನನ್ನ ಆಸೆ ಆಕಾಂಕ್ಷೆಗಳು ಗಾಳಿ ಗೋಪುರವಾಗಿ ತೂರುವೆನು. ಅಂತೆ ಈಗ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನ ಮುಳ್ಳಿಂದ ಕೀಳಬೇಕು, ವಜ್ರವನ್ನ ವಜ್ರದಿಂದ ಛಾಯಿಸಬೇಕು, ಮೋಸಗಾರನನ್ನ ಕಪಟಿ ದುರ್ಯೋಧನ ನಿನ್ನಂತ ಮೋಸಗಾರನನ್ನ ಮೋಸದಿಂದ ನಾಶಪಡಿಸಬೇಕು. ಅಂತೆ ಈಗ ನಾನು ನಿನ್ನನ್ನು ಹಡಿಗಡಿಗೂ ಅಡ್ಡದಾರಿಗಳಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ ತಮ್ಮಂದಿರೆಲ್ಲರನ್ನು ನಾಶಪಡಿಸದಿದ್ದರೆ ದುರ್ಯೋಧನ ನಾಶಪಡಿಸದಿದ್ದರೆ ಕಪಟ ದ್ಯೂತವಿದ್ದ ವಿಶಾರದ ಈ ಸೌಬರಾದ ಶಕುನಿಗೆ ಎಲ್ಲಿಯದು ಸಾಧ್ಯ, ಎಲ್ಲಿಯ ವಿಸಾಧ್ಯ ಕೋರೇಶ್ವರ. ಅಧಿಕಾರ 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 ಮದದಿಂದ ಹುಬ್ಬಿ ನೆರೆಯುವೆ, ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಧಿಕಾರ ಅಧಿಕಾರ ಮದದಿಂದ ಹುಬ್ಬಿ ನೆರೆಯುವೆ, ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ಈಶ ನಾನು ನೋಡುವೆ. ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲೇ, ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲೇ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲೇ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲೇ. ದಾರೆಯಾರೋ ಆಸೆ ಇದೆ ನಿನ್ನ ಮನದಲ್ಲೇ, ದಾರೆಯಾರೋ ಆಸೆ ಇದೆ ನಿನ್ನ ಮನದಲ್ಲೇ, ನಿನ್ನ ಕುಲನಾಶ ಕೈಯಿದೆ ನನ್ನ ಮನದಲ್ಲೇ. ನಿನ್ನ ಕುಲನಾಶ ಕೈಯಿದೆ ನನ್ನ ಮನದಲ್ಲೇ. ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು, ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಹುಬ್ಬಿ ನೆರೆಯುವೆ, ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು
ನೋಡುವೆ ಈಶ ನಾನು ನೋಡುವೆ. ಸೂರಗನುವ ಹಿಡಿದು ನಿಂತ ಧೀರ ಪಾತವೇ ಪಾತ. ಸೂರಗನುವ ಹಿಡಿದು ನಿಂತ ಧೀರ ಪಾತವೇ ಅನ್ಯಾಯದ ಕಾಲ ಬಿಡುವ ಸೂತ ಕಾಣನು ಪಾಪಕರ. ಅನ್ಯಾಯದ ಕಾಲ ಬಿಡುವ ಸೂತ ಕಾಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ಹುಂಡ ಮುಂದ ಕೊಂಡುಗೈವನು. ತನ್ನ ಗದೆಯಿಂದ ಹುಂಡ ಮುಂದ ಕೊಂಡುಗೈವನು. ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಹುಬ್ಬಿನರಿವೆ. ಅಭಿಮನಿಗೆ ಭಯ ಕಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಈಶ ನಾನು ನೋಡುವೆ. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಂಕರ ಎನಿಸುವುದು. ತಾಯಿಯ ಕಣ್ಣೀರಿನ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತವಾಗಿ ಪುತ್ತು ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿಟ್ಟಿಸಿರು ಬಿಡುವುದಿಲ್ಲದೆ ನರಕದ ಮಾರ್ಗವನ್ನು ಎಣಿಸುವುದು. ದುರ್ಯೋಧನ, ನರಕದ ಮಾರ್ಗವನ್ನು ನಡೆಯುವೆ. ಯಾರಿಗೆ ಮಾವ ನರಕದ ಮಾರ್ಗ? ಅಲ್ವಯ್ಯ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿಯೇ? ಚಿಂತೆ ಏಕೆ ಕುರುರಾಜ? ಜಯದತ್ತ ಕೃತಮಾದಿಗಳು ನಿನ್ನ ಸಹಾಯಕ್ಕೆ ಸೈನ್ಯ ಸಮೇತ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ವೀರನು. ತನ್ನೆರಡು ತೋಳುಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸ್ವಯುಕ್ತ ಕಲಹ ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೀರಿ. ಅವನ ಮಾತು ಉಚಿತವಲ್ಲ ನಿನಗೆ ಕುರುರಾಜ? ಸಿಡಿಲ ತರೆದು ಮರಿದು ಹಾರ ಮುಡಿಯ ಗೈವನೀಗ, ಹುಡಿಯ ಗೈವನೀಗ, ಹುಡಿಯ ಗೈವನೀಗ. ಭಲೇ ಭಲೇ ಪ್ರಿಯ ಸಹೋದರ, ಹುಡಿಯ ಗೈವನೀಗ, ಹುಡಿಯ ಗೈವನೀಗ. ಸಿಡಿದು ಬಗಿದು ಕಳ್ಳ ತೆಗೆದು ಗಗನ ಕಿಡುವುದೇಗ. ಸಿಗಿದು ಬಗಿದು ಕಳ್ಳ ತೆಗೆದು ಗಗನ ಕಿಡುವುದೇಗ. ಸಿಡಿಲ ಕರೆದ ಮರಿದು ಅವರ ಮುಡಿಯ ಗೈವನೀಗ, ಹುಡಿಯ ಗೈವನೀಗ, ಹುಡಿಯ ಗೈವನೀಗ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲದಲ್ಲಿ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ಪ್ರಿಯ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಲ್ಲಿ ಆಗ ರಾಜ ಪ್ರಸಾದವನ್ನು ದಾಟಿ
ನಾಡಿದ್ರ ವಿದುರ ಮನೆಗೆ ಹೋಗಿರುವಂತೆ ಎಷ್ಟೊಂದು ಹವಯಾಳನ ಅಗ್ರಜ. ಇದು ಹವಯಾಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗುತ್ತಮ್ಮ. ಇವಗೊಲ್ಲನಿಗೆ ಇವಗೊಲ್ಲನಿಗೆ ಅಲುಗಣತೆಯು ಎಂದು ಲಭಿಸುವುದು ಅಗ್ರಜ. ಭಲೆ ಭಲೆ ಸಹೋದರ, ಅನಂತೆಯರ ಸಮ್ಮುಖದಿ ಅನಂತೆಯರ ಸಮ್ಮುಖದಿ ಅನವರತ ಕಾಲ ಕಳೆಯುವನು ಅಗ್ರಜ. ಅಗ್ರಜ, ನೀವು ಹೇಳುವ ಮಾತುಗಳು ನಮಗೊಂದೂ ಸಮಾಧಾನವಿಲ್ಲ. ಹೇಗಾದರೂ ಮಾಡಿಕೊಳ್ಳಿ, ನಾನು ಈಗಲೇ ಹೊರಡುವೆನು. ಅಭಿಮಾನಶಾಲಿಯಾದ ಈ ನನ್ನ ತಮ್ಮನನ್ನು ಸಮಾಧಾನ ಪಡಿಸುವುದು ನನಗೊಂದು ಸಾರಿ ದುಸ್ಸಾವೆನ್ನಿಸುವುದು ಮಾವ. ದುರ್ಯೋಧನ, ಈಗೇನು ಮಾಡುವುದು ಶಕುನಿ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ಹಲ್ಲಗಳೆದು ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ. ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷಬೇಕೆ ಮಾವ? ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಅಂಕಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲು ಅವತರಿಸಿರುವನು. ವೈರ್ಯಾಗ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವರು. ಶಿಶುಪಾಲದ ರಾಸಂದ ಇವರು ನಿನಗೆ ಎಂತಹ ಮಿತ್ರರಯ್ಯ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಆ ಉಗ್ರೇಶನನ್ನ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ತಾನು ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ತಾನು ಜಯಲಕ್ಷ್ಮಿಯನ್ನು ಕೈಡಿದನು. ಇಂಥವನಿಗೆ ಮನ್ನಣೆಯೇ ಕುರುರಾಜ. ಓ ದಿನ ನಾನು ದ್ವಾರಕಿಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಎಷ್ಟೋ ಪರಿಪರಿಯಾಗಿ ಹೇಳಿದರು. ಹೋದರೆ ಅಭಿಮಾನ ಸಾಲದಿಂದ ನಾನು ಅವರ ಮಾತುಗಳನ್ನು ನಿರಾಕರಿಸಿದೆನು ಮಾವ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಕಾಳ ಸರ್ಪದ ವಿಷದಲ್ಲೊಂದು ಚಿತ್ತ ಬಳಿಕ ಅದರನ್ನೇ ಆಟವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನ ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತ ನಿನ್ನ ಪಕ್ಷ ವಹಿಸಿದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಾರಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಇದಕ್ಕೆ ನೀನು ಸಂತೋಷ ಪಡಬೇಕು ದುರ್ಯೋಧನ, ಇದಕ್ಕೆ ನೀನು ಸಂತೋಷ ಪಡಲೇಬೇಕು. ಸಕೋನಿ, ನೀನು ಹೇಳಿದಂತೆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷಕ್ಕೆ ಪಾಂಡವರನ್ನು ಹಿಂಸಿಸಬೇಕಲ್ಲವೇ ಮಾವ? ದುರ್ಯೋಧನ, ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಕೃಷ್ಣನಿಂದ ಅವರನ್ನು ಬೇರೆ ಮಾಡಲಾಗದು. ಸಂಧಾನಕ್ಕೆ ಸಮ್ಮತಿಸಿ
ಪಾಂಡವರಿಗೆ ಆಶ್ರಯ ಕೊಟ್ಟಿದೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಏನಂದೆ ಸಕುನಿ? ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರನಿಂದ ಅನುಭಕ್ತಳಾದ ಈ ಕುರುಭೂಮಿಯನ್ನು ಭಿಕ್ಷುಕರ ಯಾಚನ ನೀಡುವುದು ಉಚಿತವಲ್ಲ ಕೌರು ರಾಜ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಬೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಏಕೆ ಈ ದೈನ ವೃತ್ತಿ? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯೋಧವೇ ಹೊರತು ಪಾಂಡವರಿಗೆ ಸೂಜಿಯ ಮೊನೆಯಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ, ಆ ಕಳ್ಳ ಗೊಲ್ಲ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಹೇಳು ಸಕುನಿ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುತ್ತೇನೆ. ಈಗ ನಡೆ ಕುರುರಾಜ, ಹೋಗೋಣ. ಭಲೇ ಮಾವ, ಇನ್ನ ಸಲಹೆ ಹೊರತು ಮತ್ತೇನೂ ಕೂಡ ಮಾಡಲಾರೆವು. ಗುರುಕುಲ ಕೀಟವೇ ನಡೆ, ನನ್ನ ಸಲಹೆಯನ್ನೇ ಕೇಳುತ್ತಿರು. ನನ್ನ ಸೇಡಿನ ಧಾವಾಗ್ನಿಗೆ ಸಿಲುಕಿದ ಪತಂಗವೇ ನಡೆ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಡ ನಡೆ. ಶಾ ಎಂದರೆ ಶನಿಯಾಗಿ, ಕು ಎಂದರೆ ಗುರುಕುಲವನ್ನ, ನೀ ಎಂದರೆ ನಿರ್ಮೂಲ ಮಾಡುವುದಾಗಿ ಶಪಥ ಮಾಡಿರುವೆನು. ಶಪಥವನ್ನು ಗೈದಿರುವೆನು, ಶಪಥವನ್ನು ಗೈದಿರುವೆನು. ಕುರುವಂಶವನ್ನು ನಿರ್ಮೂಲಗೊಳಿಸ, ಕುರುವಂಶವನ್ನು ನಿರ್ಮೂಲಗೊಳಿಸ ಶಪಥವನ್ನು ಗೈದಿರುವೆನು. ಎನ್ನದೊಂದು ಸರಮನಲಗೆರಸೆ, ಎನ್ನದೊಂದು ಸರಮನಲಗೆರಸೆ, ಗಿರತನ್ನು ಹಿಡಿಹನ್ನ ನೀರವಳಿಗೆರಸೆ. ಗಿರತಂದು ಹಿಡಿಹನ್ನ ನೀರವಳಿಗೆರಸೆ. ಮರಕಡಗಳನ್ನು ಬರಿ ನೋವುಗೊಳಿಸೆ. ಮರಕಡಗಳನ್ನು ಬರಿ ನೋವುಗೊಳಿಸೆ. ದುರ್ಮುಖರವರನ್ನು ಮರಣಗೊಳಿಸುವ ತೆರವೇ. ದುರ್ಮುಖರವರನ್ನು ಮರಣಗೊಳಿಸುವ ತೆರವೇ. ಶಪಥವನ್ನು ಗೈದಿರುವೆಯಿಲ್ಲ. ಕುರುವಂಶವನ್ನು ನಿರ್ಮೂಲಗೊಳಿಸ, ಕುರುವಂಶವನ್ನು ನಿರ್ಮೂಲಗೊಳಿಸ ಶಪಥವನ್ನು ಗೈದಿರುವೆಯಿಲ್ಲ. ಹಟ್ಟಹಾಸೈಗೊಳಿದ ವಿಷ ಸರ್ಪದಂತೆ, ಹಟ್ಟಹಾಸೈ ತುಳಿದ ವಿಷ ಸರ್ಪದಂತೆ, ಕುಕ್ಕಿಕೊಳ್ಳುವನವರನ್ನು ಹದ್ದಿನಂತೆ. ಕುಕ್ಕಿಕೊಳ್ಳುವನವರನ್ನು ಹದ್ದಿನಂತೆ. ವಂಚನೆ ಪ್ರಾಣಿ ಗುಳ್ಳನರಿಯಂತೆ, ವಂಚನೆ ಪ್ರಾಣಿ ಗುಳ್ಳನರಿಯಂತೆ, ಸಂಚಿಂದ ಹಾಕುಂಡ ಕುಸಿದೋಗುವಂತೆ. ಸಂಚಿಂದ ಹಾಕುಂಡ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆನು.
ಕೇಳಿ ನೀ ಬಾರಯ್ಯ ಮುರಾರೆ ಬಾದರ ಮೊರೆಯಾಲಿದೆ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಮುರಾರೆ ಬಾದರ ಮೊರೆಯಾಲಿದೆ ಮಣಿ ಲೋಲ ಹರಿಗ ಮಾಲ ಪರಮಾತ್ಮ ಗೋಪಣಿ ಲೋಲ ವಾರಿಗ ಮಾಲ ವರಗುಣಶೀಲ ವಸುದೇವ ಬಾಲ ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಮಾಡಿದ ಲೌಲ ನಿನ್ನಯ ಲೀಲ ಕೃಷ್ಣ ಕೃಷ್ಣ ಮಾಡಿದ ಲೌಲ ನಿನ್ನಯ ಲೀಲ ನೀರಜಲೋಚನ ಕರುಷಣ ನೀನು ಪರಮಾತ್ಮ ನೀರಜಲೋಚನ ಕರುಷಣ ನೀನು ಮೊರೆ ಕೇಳಿ ನೀ ಬಾರಯ್ಯ ಮುರಾರೆ ಪಾದರ ಮೊರೆಯಾಲಿದೆ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ದಶಾವತಾರ ಸ್ವರೂಪ ಈ ಅನಾಥನಾದ ನನ್ನ ಮೇಲೆ ನಿನ್ನ ಕೃಪೆಯನ್ನು ತೋರಿಸು ಸದಾ ಭಕ್ತರ ಮನವಂದವನ್ನು ಗಳಿಸಿ ಶಿರಾ ಪದವಿಯನ್ನು ಕೊಟ್ಟು ರಕ್ಷಿಸು ದೇವ ಇದೋ ಈ ಕ್ಷೀರಪಾನದಿಂದಲೇ ಜೀವಿಸುವೆನು ರಕ್ಷಿಸು ದೇವ ಬೇಗ ಬಂದು ನನ್ನನ್ನು ಕಾಪಾಡು ದೇವ ಹೇ ಜನಾರ್ದನ ಪರಮಾತ್ಮ ಈ ನಿಮ್ಮ ಪಾದಗಳಿಗೆ ನನ್ನ ಅನಂತ ವಂದನೆಗಳು ವಿದುರ ನಿನಗೆ ಮಂಗಳವಾಗಲಿ ಮೇಲೆ ಹೇಳು ಪರಮಾತ್ಮ ಬೆಳಗಿದಯ ಮನ ಮಾನಿರದಿ ಪರಮಾತ್ಮ ಬೆಳಗಿದಯ ಮನ ಮಾನಿರದಿ ಗಳಿಸಿದಯ ಅನ್ನಕಾರವದಯದಿ ಪರಮಾತ್ಮ ಗಳಿಸಿದಯ ಅನ್ನಕಾರವದಯದಿ ಬೆಳಗಿದಯ ಮನ ಮಾನಿರದಿ ಪರಮಾತ್ಮ ಪಾಲಗಡೆಯೊಳು ಮೇಲೆಯಿಂದಾಡುತ್ತ ಲೋಲ ಲೋಚನ ಪದಯ ಪಾಲಗಡೆಯೊಳು ಮೇಲೆಯಿಂದಾಡುತ್ತ ಲೋಲ ಲೋಚನ ಪದಯ ಪರಮಾತ್ಮ ತಡುಸಿಲೆಯಾದಾಹಿ ಜಲನ ಕಡಿದು ಹರಿಯೇ ತಡುಸಿಲೆಯಾದಾಹಿ ಜಲನ ಕಡಿದು ಹರಿಯೇ
ಭವ್ಯ ಮೂರ್ತಿಯ ಮಾಡಿದಯ ತೆರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಣಂಬಗೆದು ಕರುಣೆ ಹೃದಯ ಪರಮಾತ್ಮ ತೆರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಣಂಬಗೆದು ಕೊರಳಲಿನ ಹೃದಯ ಪರಮಾತ್ಮ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಪರಮಾತ್ಮ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದಯ ಹರಿಯನಂದ ಗುಣ ರೂಪನೇ ನಿನ್ನ ಹರಿಯನಂದ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಾಸುದೇವ, ಈ ದಿವಸ ನಿನ್ನ ಸಂದರ್ಶವನ್ನು ತೋರಿಸಿದೆಯ. ಏ ಭಕ್ತ ರಕ್ಷಕನೇ, ನಿಮ್ಮ ಪಾದಗಳಿಗೆ ನನ್ನ ಅನಂತ ವಂದನೆಗಳು. ವಿದುರ, ನಿನಗೆ ಶುಭವಾಗಲಿ. ವಿದುರ, ಪರಮಾತ್ಮ, ಎಂದೂ ಬಾರದೇ ಇರುವ ನಿಮ್ಮ ಪಾದಗಳನ್ನು ನೋಡಿ ನಾನು ಧನ್ಯನಾದನು. ತಾವು ಇಲ್ಲಿಗೆ ದಯಮಾಡಲು ಕಾರಣವೇನು ದೇವ? ವಿದುರ, ನಿನ್ನ ಭಕ್ತಿ ವಿಶ್ವಾಸಗಳು ಅಂತಿರಲಿ. ನಾನು ಬಹಳ ದೂರದಿಂದ ಹಸಿದು ಬಂದಿರುವೆನು. ಸ್ವಲ್ಪ ಕ್ಷೀರವಿದ್ದರೆ ಕೊಡು ವಿದುರ. ಪರಮಾತ್ಮ, ನಿಮ್ಮ ಲೀಲೆಯೂ ವಿಚಿತ್ರವಾದುದು ದೇವ. ಈಗ ತಾನೇ ಇದ್ದ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಕುಡಿದಿರುವೆನು. ಪರಮಾತ್ಮ, ನಿಮ್ಮ ಹಸಿವೆಯನ್ನು ಪರುಗರಿಸುವ ಶಕ್ತಿ ನನ್ನಲ್ಲಿರುವುದೇ ದೇವ. ವಿದುರ, ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನು. ವಿದುರ, ಪರಮಾತ್ಮ, ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನು. ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ಭಕ್ತಿಯ ಪಾಸಲಿ ಚೇತವನೊಲಿಸಿದೆ. ವಿದುರ, ಪರಮಾತ್ಮ, ಭಕ್ತಿಯ ಪಾಸಲಿ ಚೇತವನೊಲಿಸಿದೆ. ಎತ್ತಪೋದರು ಮನ ತಲೆ ಬಾರ್ಪುದು. ಎತ್ತಪೋದರು ಮನ ತಲೆ ಬಾರ್ಪುದು. ಸಕಲೆ ನೆನೆಸಿಯ ವಿದುರ, ವಿದುರ, ವಿದುರ. ಪರಮಾತ್ಮ, ಸಕಲೆ ನೆನೆಸಿಯ ಮಲ್ಲಗನ. ಪರಮಾತ್ಮ, ಪರಮಾತ್ಮ, ಸಕಲೆ ನೆನೆಸಿಯ ಮಲ್ಲಗನ. ಪಾಕನೆ ನಿನ್ನ ಕಿಂತ ಉಕ್ಕುಮ ನೆನಿಪಾನೆ. ಪಾಕನೆ ನಿನ್ನ ಕಿಂತ ಉಕ್ಕುಮ ನೆನಿಪಾನೆ. ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ವಿದುರ. ವಿದುರ, ಪರಮಾತ್ಮ, ದುರ್ಯೋಧನನ ಸಕಲ ಉಪಚಾರವನ್ನು ಬಿಟ್ಟು ಬಹಳ ದೂರದಿಂದ ಹಸಿದು ನಿನ್ನ ಮನೆಗೆ ಬಂದಿರುವೆನು.
ನೀನು ಕುಡಿದು ಬಿಟ್ಟಿರುವ ಪಾತ್ರೆಯಲ್ಲಿ ಒಂದೇ ಒಂದು ತೊಟ್ಟು ಕ್ಷೀರವಿದ್ದರೂ ನನ್ನ ಹಸ್ತಕ್ಕೆ ಬಿಡುವಿದುರ. ಪರಮಾತ್ಮ, ಕಾಮ ಕ್ರೋಧಗಳನ್ನು ದೂರ ಮಾಡಿ ಇಲ್ಲಿಗೆ 40 ವರ್ಷಗಳಿಂದಲೂ ಗೋಮಾತೆಯ ಕ್ಷೀರದಿಂದಲೇ ನಿಮ್ಮ ಪಾದಾರ್ವ ಗತಿ ಎಂದು ನಂಬಿರುವೆನು ದೇವ. ಪರಮಾತ್ಮ ನಿಮ್ಮೆಲ್ಲಿ ವಂಚನೆಯೇ ದೇವ. ವಿದುರ, ನಿನ್ನ ಪಾತ್ರೆಯಲ್ಲಿ ಕ್ಷೀರವಿದ್ದರೂ ನೀನು ಇಲ್ಲ ಎಂದು ಸುಳ್ಳು ಹೇಳಬಹುದೇ? ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ ನಿಮ್ಮೆಲ್ಲಿ ವಂಚನೆಯೇ ದೇವ. ಸ್ವಾಮಿ, ನಾನು ಕುಡಿದಿರುವ ಕ್ಷೀರವು ಎಂಜಲಲ್ಲವೇ? ವಿದುರ, ನೀನು ಅದನ್ನು ಎಂಜಲನ್ನಬಹುದೇ? ಪರಮ ಮಂಗಳಿಯಾದ ಸಬರಿಯು ಆರಿಸಿಟ್ಟ ಹಣ್ಣಿನ ರುಚಿಯು ಈಗಲೂ ನನ್ನ ನೆನಪಿನಲ್ಲಿರುವುದು. ಕುಚೇಲನ್ನು ತಂದುಕೊಟ್ಟ ಅವಲಕ್ಕಿ ಸಾರದ ರುಚಿಯು ನನ್ನ ನೆನಪಿನಲ್ಲಿರುವುದು. ನಿನ್ನಲ್ಲಿರುವ ಕ್ಷೀರವು ಅದಕ್ಕೆಲ್ಲಕ್ಕಿಂತಲೂ ಉತ್ತಮವಾದುದು. ಅನುಮಾನಿಸಬೇಡ ವಿದುರ, ಭಕ್ತಿಯಿಂದ ನನ್ನ ಹಸ್ತಕ್ಕೆ ಬಿಡು. ನನಗೆ ಅರ್ಪಿಸಿದ ಮೇಲೆ ಅದು ಏನಾಗುವುದೆಂಬುದನ್ನು ನೀನೇ ನೋಡುವೆಯಂತೆ. ಮಹಾಮಹಿಮ ಆಗಬಹುದು. ಈಗೋ ಸ್ವೀಕರಿಸಿ. ನೋಡಿದ್ಯಾ ವಿದುರ, ನೀನು ಅರ್ಪಿಸಿದ ಹಾಲು ಕ್ಷೀರ ಸಾಗರಕ್ಕೆ ಮಿಗಿಲಾಗಿರುವುದು. ಪರಮಾತ್ಮ ಆಶ್ಚರ್ಯ, ಪರಮ ಆಶ್ಚರ್ಯ. ಪರಮಾತ್ಮ, ನೀನು ಕುಡಿದು ಭೂಮಿಗೆ ಸುರಿದ ಹಾಲು ಕ್ಷೀರ ಸಮುದ್ರವಾಗಿ ಹರಿದು ಹೋಗುತ್ತಿರುವುದಲ್ಲ. ಎಂಥ ವಿಚಿತ್ರವನ್ನು ತೋರಿದೆ ದೇವ. ವಿದುರ, ಸಾಗರ ಸಯನ ಕ್ಷೀರ ಸಾಗರ ಸಯನ ಸಾಗರ ಸಯನ ಕ್ಷೀರ ಸಾಗರ ಸಯನ ಮುರಳೀಧರ ಕರುಣಾಕರ ಪಾಲಿಯೋ ಶ್ರೀಧರ. ಪರಮಾತ್ಮ ಕರುಣಾಕರ ಪಾಲಿಗೋ ಶ್ರೀಧರ. ಸಾಗರ ಸಯನ ಚಿರ ಸಾಗರ ಸಯನ ಸಯನ ಸಾಗರ ಸಯನ. ವಾಮನ ರೂಪದ ಬಲಿಹರ ನಿನ್ನ ನಾಮಾನಿಯೇ ಹವು ಬಲುವ ಮರ. ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮಾನಿಯೇ ಹವು ಬಲುವ ಮರ. ಪಾಮರನೊಲೋನೆ ಕರುಣೆಯ ತೋರೆ. ಪರಮಾತ್ಮ ವಿದುರ, ಪಾಮರನೊಲೋನೆ ಕರುಣೆಯ ತೋರೆ. ಸಮಾಧಾನಿಗಿದ ದಾಮೋದರ ಸಮಾಧಾನಿಗಿದ ದಾಮೋದರ. ಸಾಗರ ಸಯನ ಕ್ಷೀರ ಸಾಗರ ಸಯನ ಸಾಗರ ಸಯನ ಕ್ಷೀರ ಸಾಗರ ಸಯನ. ಪರಮಾತ್ಮ, ಏನು ಇಲ್ಲದ ಪಾತ್ರೆಯಲ್ಲಿ ಕ್ಷೀರವನ್ನು ಸೃಷ್ಟಿಸಿ ಸಮುದ್ರಕರವಾಗಿ ಹರಿಸಿಬಿಟ್ಟಿಯಲ್ಲ. ಎಂಥ ಅದ್ಭುತವನ್ನು ತೋರಿದೆ ದೇವ. ತಾವು ಇಲ್ಲಿಗೆ ದಯಮಾಡಲು ಕಾರಣವೇನು ದೇವ? ವಿದುರ, ನಾನು ಇಲ್ಲಿಗೆ ಬರಲು ಕಾರಣವೇನೆಂದರೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು
ದುರ್ಯೋಧನನ ಸಭೆಗೆ ಹೋಗುತ್ತಿರುವೆನು. ನಾಳೆ ಸೂರ್ಯೋದಯ ಕಾಲದಲ್ಲಿ ಸಂಧಿಯನ್ನು ಮಾಡುವೆನು. ಪರಮಾತ್ಮ, ನೀವು ದುರ್ಯೋಧನ ಸಭೆಗೆ ಹೋಗುವುದು ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ದೇವ. ಏಕೆ ವಿದುರ? ಇದಕ್ಕಿಂತ ವಿದುರ ವಿಚಾರ ಪರಿಜ ಮನದಿ ಪೊಲೀಸನಗರ ಪಡುವೆ. ಇದಕ್ಕಿಂತ ವಿದುರ ವಿಚಾರ ಪರಮ ಭಕ್ತಿ ಕಲೀನಾಗಿರಲು ಪರಮ ಭಕ್ತಿಯು ಕಲೀನಾಗಿರಲು ಬಯಲು ಮರಗುವುದೇತಕ್ಕೆ ಬಯಲು ಪ್ರಾಂತಿಯಲ್ಲಿ ಮರಗುವುದೇತ ಮಮಸಾಗರವಾದಾಗಿಸುವೆನು ನಾ ಮಮಸಾಗರವಾದಾಗಿಸುವೆನು ಪರಮ ಭಾಗವತ ಭಕ್ತಶಿರೋಮಣಿ ಪರಮ ಭಾಗವತ ಭಕ್ತಶಿರೋಮಣಿ ಇದಕ್ಕಿಂತ ವಿದುರ ವಿಚಾರ ಪರಿದೆ ಮನದಿ ಬಲು ಸಡಗರ ಪಡುವೆ. ಇದಕ್ಕಿಂತ ವಿದುರ ವಿಚಾರ. ವಿದುರ, ಪರಮಾತ್ಮ, ನನಗೆ ದುರ್ಯೋಧನ ಅದೇಕೆ ವಿದುರ ಗೌಪ್ಯವಾಗಿ ಮಾತನಾಡುತ್ತಿರುವೆ? ನಿನ್ನ ಮನಸ್ಸಿನಲ್ಲಿ ಏನಿದ್ದರೂ ಬಹಿರಂಗಪಡಿಸು. ಪರಮಾತ್ಮ, ಆ ದುರಾತ್ಮರು ನಿಮ್ಮನ್ನು ಬಂಧಿಸಬೇಕೆಂದು ಸಮಯವನ್ನೇ ನಿರೀಕ್ಷಣೆ ಮಾಡುತ್ತಿರುವರು. ವಿದುರ, ದುರ್ಯೋಧನ ಸಭೆಯಲ್ಲಿ ನನಗೆ ಅಪಾಯ ಬರುವುದೆಂದು ಭಾವಿಸಿದೆಯಾ? ಇಲ್ಲ. ಈ ಚಕ್ರದ ಸಾನೆಗೆ ಸಿಲುಕಿ ತೃಣವಾಗಿ ನಷ್ಟ ಹೊಂದುವರು. ವಿದುರ, ನನ್ನ ಸಂಗಡ ನೀನು ಬರುವೆಯಾ? ಪರಮಾತ್ಮ, ಆಗಬಹುದು, ಅಪ್ಪಣೆ ಅಂತ ಆಗಬಹುದು, ನಡೆಯಲು ಹೋಗೋಣ. ನಿಲ್ಲು ವಿದುರ, ದುಷ್ಟರ ಸಮೀಪಕ್ಕೆ ಹೋಗುವುದು. ನಿನ್ನಲ್ಲಿರುವ ಶಿವಧನಸನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ಶಿವಧನಸ್ಸಿನಿಂದ ಆಗಬೇಕಾದ ಅಗತ್ಯವೇನು ದೇವ? ರಾಜ್ಯಸಭೆಗೆ ಯೋಗ್ಯವೆಂದು ಹೇಳಿದನಷ್ಟೇ. ಆಗಬಹುದು, ನಡೆಯಲಿ ಹೋಗೋಣ.